ಸೋಲೋ ಟ್ರಾವೆಲಿಂಗ್ ಮಾಡ್ಕೊಂಡ ಊಟಿ ಹೊಂಟನು. ಹೋಗ್ಬೇಕಂತಂದ್ರ 4ರಿಂದ 5 ತಾಸು ಜರ್ನಿ ಐತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಊಟ ಇರ್ತೈತಿ, ಇಲ್ಲಿ ಯಾವ ರೀತಿ ಊಟ ಇರ್ತೈತಿ ಅಂತ ಹೇಳಿ ವಿಡಿಯೋದಾಗ ತಿಂದು ಟೇಸ್ಟ್ ಮಾಡಿ ಹೇಳ್ತಾನು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತ ಸೋಲೋ ಟ್ರಾವೆಲಿಂಗ್ ಮಾಡ್ಕೊಂಡ ಊಟಿ ಹೊಂಟನು. ಈ ಊಟಿ ಜರ್ನಿ ಸ್ಟಾರ್ಟ್ ಆಗೋದ ಬಾಗಲಕೋಟೆಯಿಂದ. ಅಸಲಿ ಜರ್ನಿ ಸ್ಟಾರ್ಟ್ ಆಗೋದು ಮೈಸೂರದಿಂದ. ಮೈಸೂರು ಟು ಊಟಿ 128 ಕಿಲೋಮೀಟರ್ ಐತಿ. ಈ ಜರ್ನಿ ಮಾತ್ರ ನೆಕ್ಸ್ಟ್ ಲೆವೆಲ್ದಾಗ ಇರ್ತೈತಿ. ಎಂಜಾಯ್ ಮಾಡ್ತೀರ ಅಂತ ಅನ್ಕೊಂಡನು. ಆಕಾಶ್ ಬಸ್ ಬತ್ತಾಳ ಹೊಕ್ಕನ ಸ್ಟಾಪ್ ಐತಲ್ಲ ಅದ. We'll go through the wastelands, through the highways, till my shadow turns to sun rays. And on we'll go through the wastelands, through the highways, and on we'll go. ಅಲ್ಲಿ ನೋಡ್ರಿ ಬ್ಯಾಗ್. ನಾನು ಯಾವಾಗ ಬಾಗಲಕೋಟೆಗೆ ಬರ್ತೀನೋ ಅವಾಗ ಲೇಡೀಸ್ಗೆ ಯಾವಾಗ ಫ್ರೀ ಆಗ್ಯಾವ ಅವಾಗಿಂದನು ಇವಾಗಿನವರೆಗೂ ಬಸ್ ಖಾಲಿ ಆಗಿ ಬಂದಿದ್ ನಾ ನೋಡೇ ಇಲ್ಲ. ನಮ್ಮ ಊರಿಂದ ನಾವು ಲಾಂಗ್ ಜರ್ನಿ ಹೋಗ್ಬೇಕಂತ ಏನಾದ್ರು ಪ್ಲಾನ್ ಮಾಡಿದ್ರೆ ನಾವು ಫಸ್ಟ್ ಬರೋದ ನೋಡ್ತಿರ್ಲಿ ನೀವು ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಬರ್ತೀವಿ. ಇಲ್ಲಿಗೆ ಎಂಟರ್ ಆಗಿ ನಾವು ಹೋಗ್ತೀವಿ. Finding life along the way, melodies we haven't played. No, I don't want no rest. ನಮ್ಮ ಬಾಗಲಕೋಟೆ ಬಗ್ಗೆ ವಿಶೇಷತೆ ಹೇಳ್ಬೇಕಪ್ಪ ಅಂತಂದ್ರ, ನಮ್ಮ ದೇಶದಾಗ ಕೆಲವು ಯೋಜಿತ ನಗರಗಳಲ್ಲಿ ನಮ್ಮ ಬಾಗಲಕೋಟೆಯ ನವನಗರವೂ ಒಂದ. ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರ, ಈ ನವನಗರದಾಗ ಎಷ್ಟ ವೆಹಿಕಲ್ಸ್ ಇರ್ಲಿ, ಎಷ್ಟ ಗಾಡಿಗಳು ಬರ್ಲಿ, ಯಾವತ್ತಿಗೂ ಟ್ರಾಫಿಕ್ ಅನ್ನೋದು ಆಗಂಗಿಲ್ಲ. ಸಿಸ್ಟಮೆಟಿಕ್ ಆಗಿ ಇದನ್ನ ನವನಗರವನ್ನ ನಿರ್ಮಾಣ ಮಾಡ್ಯಾರು. ಇದು ದೇಶದಾಗ ಯೋಜಿತ ನಗರ ಅಂತ ಅನ್ಸ್ಕೊಂಡೈತಿ. Echoing around these walls, fighting to create a song. I don't wanna miss a beat. And on we'll go through the wastelands. ನಾನು ಊರಿಗೆ ಹೋಗೋದಕ್ಕಂತೇಳಿ ನಮ್ಮ ಅವನ ಕಡೆ ಬುತ್ತಿ ಮಾಡ್ಸಿದ್ನಿ. ಆದ್ರ ಅದನ್ನ ಬರು ಗದಲ್ದಾಗ ಅದನ್ನ ಮರ್ತ್ ಬಿಟ್ಟು ಬಂದನು. ಅದ್ರ ಸಲುವಾಗಿ ನಾನು ಇಲ್ಲಿ ಹೊರಗೆ ತಗೋಬೇಕಾತು. ರೈಸ್ ರೀ ಅದನ್ನ ಕೊಡ್ಬಿಟ್ರಿ. ರೈಸ್ ಒಂದ ರೈಸ್ ಒಂದೇನು ಬಾಟಲ್. Till my shadow turns to sun rays, and on we'll go through the wastelands, through the highways, and on we'll go.
turn us to thousands, and we'll grow in number, fueled by ದಯಾ ಬಾರದೆ ಬರಿದಾದ ಬಾಳಲ್ಲೇ ಬರಬಾರದೆ ನೀನಿಲ್ಲದೆ them to see the horizon, turn us to thousands. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ನೋಡ್ತಿರ್ಬೋದು, ನಾ ಬಾಗಲಕೋಟೆಯಿಂದ ಸಂಜೆ ಗಂಟೆಗೆ ಹತ್ತಿದ್ದೆ ಟ್ರೈನ್. ಅದು ಮೈಸೂರಿಗೆ ಬರೋ ಅಷ್ಟಾಗಿ 11 ಗಂಟೆ ಆಗ್ತದೆ. ಇನ್ನು ಇಲ್ಲಿಂದ ಊಟಿಗೆ ಹೋಗ್ಬೇಕಂತಂದ್ರೆ 4ರಿಂದ 5 ತಾಸು ಜರ್ನಿ ಇತ್ತು. ಮತ್ತು ಅಲ್ಲಿನ 65 ಕಿಲೋಮೀಟ್ರ್ ಹೋಗ್ಬೇಕು. ಇವಾಗ ಟೈಮ್ ಸಾಲ್ತೈತಿ ಅನ್ನೋದು ಗೊತ್ತಿಲ್ಲ, ಆದ್ರೂ ಹೋಗಬೇಕಂತಿದೆ. ನೋಡು ಏನಾಗುತ್ತೆ. ಅವರು ಸರ್ ಮಡಿಕೇರಿ ದಿವಸ 2 ಸಲ ಹೋಗ್ತಿರ್ತಾರೆ. 2 ಸಲ ಹೋಗ್ತಿರ್ತಾರೆ. ಒಂದು ಆಲ್ಟ್ ಈಗ ಒಂದು ಹೋಗಿ ಬಂದ್ರೆ ಈಗ ಇವಾಗ ಅಲ್ಲೇ ಆಲ್ಟ್ ಹೋಗ್ತೀರಿ. ಅಲ್ಲೇ ರೀ ಅಷ್ಟೇ ಅಲ್ಲೇ ಇರ್ತೀರೇನ್ರಿ ಸರ್? ಅದಕ್ಕೆ ಅಲ್ಲೇ ಇತ್ತು. ನಾಳೆ ಬೆಳಗ್ಗೆ 7 ಗಂಟೆ ಬಿಡೋದು. ಗಾಡಿ ಸೆಕ್ಷನ್ ಭಾಳ ಐತ್ರಿ ಸರ್. ಯಾಕೆ ನಾನೇ ಅಡ್ರೆಸ್ ಟೈಮ್ ಕೊಡ್ತೀನಿ. ಮೊನ್ನೆ ಟೈಮ್ ಬಂದಿತ್ತು ರೀ, ಆಗ ಅಷ್ಟೊಂದು ಏನೋ ಜಾಸ್ತಿ ತಿಳ್ತಿಲ್ಲ ರೀ. ಈಗ ಗೋಲಿ ಬೇಕಾಯ್ತು, ಇಲ್ಲೇ ಗೋಲಿ ಬೇಕಾಯ್ತು. ಅದಕ್ಕೆ ಇಲ್ಲಿ ಎಲ್ಲ ಹೋಗಕ್ಕೆ ಆಗ್ತೈತಲ್ರಿ, ಅದಕ್ಕೆಲ್ಲ ರೀಚ್ ಆಗ್ಬೇಕಾದ್ರೆ 8 ಗಂಟೆ ಆಗತ್ತೆ ರೀ. 5 ಗಂಟೆ ಹಾಂ ಆದ್ಮೇಲೆ ಇಸ್ಕೊತಿರ್ತಾರೆ. ಒಂಥರ ಮಿನಿ ಕಾಶ್ಮೀರ ಇದ್ದಂಗೆ ಬಿಟ್ರಿ ಅದು. ಹಾಂ, ಇಲ್ಲಿ ಒಂದು ಕಡೆ ಊಟಕ್ಕತ್ತೆ ಬಸ್ ತರ್ಬಿಸಾರು. ಆದ್ರೆ ನನಗೆ ಡ್ರೈವರ್ ಸರ್ ಹೇಳಿದ್ರು ಇಲ್ಲಿ ಬ್ಯಾಗ್ ಬಿಡಬೇಡಪ್ಪ ಅಂತಂದ್ರು. ಎದಕ್ಕಂತ ಕೇಳಿದೆ, ಅವ್ರದ ಬ್ಯಾಗ್ ತೊಡು ಮಾಡ್ಕೊಂಡು ಹೋಗಿದಾರಂತ. ಹಂಗಾಗಿ ಬ್ಯಾಗ ಇಲ್ಲಿ ಇಡಬೇಡ ತೊಗೊಂಡು ಬಾ ಅಂತ ಹೇಳಿದ್ರು. ಇಲ್ಲಿಯ ಊಟ ಹೆಂಗಿರುತ್ತೆ ಬರ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಊಟ ಇರ್ತೈತಿ, ಇಲ್ಲಿ ಯಾವ ರೀತಿ ಊಟ ಇರ್ತೈತಿ ಅಂತೇಳಿ ವಿಡಿಯೋದಾಗ ತಿಂದು ಟೇಸ್ಟ್ ಮಾಡಿ ಹೇಳ್ತಾನೆ. ನೋಡು ಯಾವ ರೀತಿ ಕೊಡ್ತಾರೆ ಊಟ ಅಂತೇಳಿ. ಇಲ್ಲಿ ಅವ್ರ ಏನ್ರಿ ಸರ್ ನೀವು? ಇಲ್ಲಿ ಅವ್ರ ನಿಮ್ಮ ಕಡೆ ಎಲ್ಲ ರೊಟ್ಟಿ ಗಿಟ್ಟಿ ಎಲ್ಲ ಏನು ಸಿಗಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ನಾವು ರೊಟ್ಟಿನ ತಿಂತೀವಿ. ಅದಕ್ಕೆ ರೊಟ್ಟಿ ಪಲ್ಯ ಇಲ್ಲಿ ಹಾಂ ರೀ. ಮನೆಗಳೆಲ್ಲ ಮುದ್ದೆ, ಹಾಂ ರೀ, ಮುದ್ದೆ ಹೋಟ್ಲಲ್ಲಿ ಮುದ್ದೆ ಮಾಡಲ್ಲ. ಮಿಲ್ಟ್ರಿ ಹೋಟ್ಲಿಗೆ ಮುದ್ದೆ. ಮುದ್ದೆ ಜಾಸ್ತಿ ಫೇಮಸ್ ರೀ ಇಲ್ಲಿ. ಹಳ್ಳಿಗಳೆಲ್ಲ ಮನೆಗೆಲ್ಲ ಮುದ್ದೆ ಹಾಂ ರೀ. ಹೋಟೆಲ್ನಾಗ ಜಾಸ್ತಿ ಮಾಡಂಗಿಲ್ಲ ರೀ. ಮಾಡ್ತಾರೆ ಮಿಲ್ಟ್ರಿ ಹೋಟ್ಲ್. ನಾವು ಮುದೋಳು, ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ಮುದೋಳು, ಬಾಗಲಕೋಟೆ ಡಿಸ್ಟಿಕ್. ಹಾಂ ಹಾಂ, ರೊಟ್ಟಿ ಜಾಸ್ತಿ. ಪನೀರು ಹಾಂ ಹಾಂ. ನೀವು ಬಂದಿದ್ರ ಆ ಕಡೆ? ಎಲ್ಲಿ ಬಂದಿದ್ರಿ ನೀವು? ಊರು ಹಾಂ ನೋಡಕ್ಕೆ ಹಾಂ. ಚಲೋ ಐತಿ ಇದು. ಬೆಂಗಳೂರಿನಾಗ ಇದು ಅನ್ನ ಸಾರು ಥರ ಐತೆ. ಈ ಕಡೆಲ್ಲ ಜಾಸ್ತಿ ಅನ್ನ ಸಾರು ತರುತ್ತೆ. ಮತ್ತು ಮುದ್ದೆನೂ ಫೇಮಸ್ ಈ ಕಡೆ. ನಮ್ಮ ಕಡೆ ಹಂಗಿಲ್ಲ. ನಮ್ಮ ಕಡೆ ಖಡಕ್ ರೊಟ್ಟಿ, ಚಪಾತಿ, ಅನ್ನ ಸಾರು ಎಲ್ಲ ತಿಂತೀವಿ. ಈ ಕಡೆ ಜಾಸ್ತಿ ಅನ್ನ ಸಾಂಬಾರು ತಿಂತಾರಂತ.
ಹೆಸರು ಕಾಳು ಹೆಸರು ಕಾಳು. ನಮ್ಮ ಕಡೆ ಅದಕ್ಕೆ ಕಡ್ಲಿ ಬೇಳೆ ಅಂತ ಕರೀತಾರ, ಇವ್ರ ಕಡೆ ಇದನ್ನ ಹೆಸರು ಬೇಳೆ ಅಂತ ಕರೀತಾರೆ. ನಮ್ಮ ಕಡೆ ಅದಕ್ಕೆ ಕಡ್ಲಿ ಬೇಳೆ ಅಂತ ಕರೀತಾರೆ, ಇಲ್ಲ ಕಡ್ಲಿಕಾಯಿ ಪಲ್ಯ ರೀ. ನಿಮ್ಮ ಕಡೆ ಹೆಸರು ಬೇಳೆ. ಆಮೇಲೆ ನಮ್ಮ ಕಡೆ ಇಷ್ಟು ದೊಡ್ಡ ಇರಲ್ರಿ, ಸಣ್ಣ ಸಣ್ಣ ಇರ್ತಾವ್ರಿ. ಸಣ್ಣ ಪೋದ ನೀವು ಇದಕ್ಕೆ ಹೆಸರು ಬೇಳೆ ಅಂತೀರ? ಜಮೀನು ಬೆಳಾತೀವಿ, ಕಡ್ಲೆ ಕಡಲೆ ಕಡ ಹಸಿ ಕಡಲೆ ಸಣ್ಣ ಅಣ್ಣ ಅಮೌಂಟ್ ಏಟ? ಅಮೌಂಟ್ ಬಜ್ಜಿ 50 ತೋರಿ. 50 ಬಿಡಕರ ಹಾಂ ಬಿಡಕರ ಹಾಂ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ನಮ್ಮ ಭಾರತದಲ್ಲಿ 2ನೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕದ ಬಂಡೀಪುರದಲ್ಲಿ ನಾವು ಏಷ್ಯನ್ ಆನೆ, ಬೆಂಗಾಲ್ ಟೈಗರ್, ಚಿರತೆ, ಜಿಂಕೆಗಳು ಇನ್ನೂ ಹಲವಾರು ಪ್ರಾಣಿಗಳನ್ನು ಈ ಬಂಡೀಪುರದಲ್ಲಿ ನಾವು ಕಾಣಬಹುದು. ಮತ್ತು ಈ ಬಂಡೀಪುರದಲ್ಲಿ ಹೋಗುವಾಗ ನನಗೆ ಮಿನಿ ಸಫಾರಿಗತೆ ಫೀಲ್ ಬಂತು.
ಬಸ್ ಸ್ಟ್ಯಾಂಡ್ ಇದಲ್ರಿ ನಾನು ಬಸ್ ಜರ್ನಿ ಮಾಡ್ಕೊಂಡ ಫೈನಲ್ ಆಗಿ ಊಟಿ ಬಂದು ತಲುಪಿನಿ. ನಿನ್ನೆ ಸಂಜೆ 8ಕ್ಕೆ ಟ್ರೈನ್ ಜರ್ನಿ ಮಾಡ್ಕೊಂಡ ಮೈಸೂರು ಬರೋ ಅಷ್ಟರಲ್ಲಿ ಟೈಮ್ 11 ಆಯ್ತು. 11:30 ಬಸ್ ಜರ್ನಿ ಮಾಡ್ಕೊಂಡು ಊಟಿಗೆ ಬರೋಬಾರ್ದನ ಟೈಮ್ 6 ಗಂಟೆ ಆಯ್ತು. ಫೈನಲ್ ಆಗಿ ನಾ ಬಂದು ಊಟಿ ತಲುಪಿನಿ. ಇಲ್ಲಿಂದ ನಾವು ಮತ್ತೆ 84 ಕಿಲೋಮೀಟ್ರ್ ಹೋಗ್ಬೇಕು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತನು. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.